ಮತ್ತೊಮ್ಮೆ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. 4 ವರ್ಷದ ಸಣ್ಣ ಹುಡುಗ ಬಲಭೀಮನಂಗ ಕಲ್ಲು ಹೊಡಿತಾನ. ಇದು ನಡೆದದ್ದು ಧಾರವಾಡದಾಗ ನೋಡ್ರಿ. ರಫೀಕ್ ಅನ್ನು ಈ ಹುಡುಗನ ಕೈಯಾಗಿನ ಎಲುಬರೆ ಇನ್ನ ಬಲತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರ ಹೊಟ್ಟಿ ಪಾಡಿಗೆ ಇಂಥ ಕೆಲಸ ಮಾಡ್ತಾನೆ. ಇವನ್ ಜೋಡಿ ಇನ್ನ 3 ಮಕ್ಕಳು ಕಲ್ಲು ಹೊಡೆದು ತಮ್ಮ ಕರಾಮತ್ತು ತೋರಿಸ್ತಾರ. ಬಳ್ಳಾರಿಯಾಗಿನ ಈ ಮಕ್ಕಳು ಅವಾಗ ಕಣ್ಣು ಕಾಣಂಗಿಲ್ಲಂತ. ಅಷ್ಟೇ ಅಲ್ದ ಅಕ್ಕನ ಲಗ್ನ ಮಾಡ್ಬೇಕಂತ. ಅದಕ್ಕೆ ರೊಕ್ಕ ಕೂಡ್ಸಾಕ ಮತ್ತು ಹೊಟ್ಟಿ ಪಾಡಿಗೆ ಈ ಮಕ್ಕಳು ಊರೂರು ತಿರುಗಾಡಿ ಸರ್ಕಸ್ ಮಾಡ್ತಾರ. ಮಕ್ಕಳಿಗೆ ಕೆಲಸ ಹಚ್ಚಬಾರ್ದು, ಇಂಥ ಕೆಲಸ ಮಾಡಬಾರ್ದಂತ ಕಾನೂನು ಐತಿ. ಮಕ್ಕಳ ಹಕ್ಕು ಉಲ್ಲಂಘನೆ ಆಗ್ತೈತಿ ಅಂತಾರ. ಆದ್ರೆ ಇವ್ರ ತ್ರಾಸ ಯಾರು ಕೇಳ್ತಾರೆ ಹೇಳ್ರಿ? ಅಧಿಕಾರಿ ಮಂದಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ. ಸಾಮಾನ್ಯ ಮಂದಿಗಂತೂ ಅದೆಲ್ಲ ಗೊತ್ತೂ ಆಗೋದಿಲ್ಲ. ಪಾಪ ಮಕ್ಕಳು ಹೊಟ್ಟಿ ಪಾಡಿಗೆ ಕಲ್ಲು ಹೊಡೆಯೋದು ತಪ್ಪಂಗಿಲ್ಲ ಬಿಡ್ರಿ. ಇಲ್ಲ ಸರ್, ಅದಕ್ಕೆ ನಮ್ಮ ಅಪ್ಪ ಇದ್ರ ಆಟ ಮಾಡ್ತಿದ್ದಿಲ್ಲ, ಅದಕ್ಕೆ ನಮ್ಮ ಅಮ್ಮನ ಕಲಿಲ್ಲ. ಅದಕ್ಕೆ ನಾವು 4 ಜನ ಸೇರಿಸಿ ನಾವು ದುಡ್ದು ನಮ್ಮ ಅಮ್ಮನ ಸಾಗಿಸ್ತಿರೋದು. ಆಮೇಲೆ ಇಲ್ಲಿ ಬಿಡ ಏಟು ಮಿಸ್ ಆಗ್ಬಿಟ್ಟು ಇಲ್ಲಿ ಮಾಡಿದ್ರೆ ಕೈ ಮುರಿದು ಹೆಂಗ್ ಪ್ರಾಕ್ಟೀಸ್ ಮಾಡಿದ್ಯಾ ನೀನು? ಚಿಕ್ಕದಿದ್ಮೇಲಿಂದ ನಮ್ಮ ತೊಂದರೆ ದುಡ್ದಾಗೋರು ಯಾರಿಲ್ಲ, ಊಟಕ್ಕೆ ದುಡ್ಡಿದ್ರೆ ಅದಕ್ಕೆ ಮಾಡ್ತೀವಿ. ಒಂದು ಕಳ್ತನ ಮಾಡಿಬಿಟ್ರೆ ಕಳ್ಳ ಅಂದ್ಬಿಡ್ತೀರ, ಒಂದು ಕಲ್ಲೆ ಮಾಡಿಬಿಟ್ರೆ ಕೊಲೆಗಾರ ಅಂದ್ಬಿಡ್ತೀರ. ನಮ್ಮಂಥ ಮಕ್ಕಳು ನಿಮ್ಮ ಹೊಟ್ಟೆ ಹುಟ್ಟಿದ್ರೆ ನಿಮ್ಮ ಹೊಟ್ಟೆ ಚುರು ಅಂತ ಸರ್, ಅದಕ್ಕೆ ಒಂದು ಬಿಡುವಟ್ಟಿಗೆ ಮಾಡ್ಕೊತೀವಿ. ಯಾರು ಕಲಿಸಿದ್ರು ಇವೆಲ್ಲ ಕಲ್ಲು ಹೊಡೆಯೋದು ಈ ಥರ? ಕಾಲೇಜ್ ಎಕ್ಸಾಮ್ ಚಲನ್ ತುಂಬಾಕ ಹೆಚ್ಚಿನ ರೊಕ್ಕ ವಸೂಲಿ ಮಾಡ್ತಾರಂತ ಪ್ರಿನ್ಸಿಪಾಲಿಗೆ ಘೇರಾವ್ ಹಾಕಿ ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡ್ಯಾರ. ರಾಯಚೂರಿನಾಗಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಮಹಿಪಾಲ್ ರೆಡ್ಡಿ ಚೇಂಬರಿಗೆ ವಿದ್ಯಾರ್ಥಿಗಳು ನುಗ್ಗಿದ್ರು. ಚಲನ್ ತುಂಬಾಕ ಎಲ್ಲರಿಂದ 10 ರೂಪಾಯಿ ಎಕ್ಸ್ಟ್ರಾ ವಸೂಲಿ ಮಾಡ್ತಿದ್ರಂತೆ. ಹಿಂಗಾಗಿ ಸೆಟ್ಟಿಗೆದ್ದ ಹುಡುಗಿಯರೆಲ್ಲ ಗದ್ದಲ ಮಾಡಿದ್ರು. ಪೊಲೀಸರು ಬಂದು ಎಲ್ಲರನ್ನೂ ಹೊರಗೆ ಹಾಕಿ ಮಾತಾಡಿದ್ರು. ಆಮೇಲೆ ಪ್ರಿನ್ಸಿಪಾಲ್ ಸಾಹೇಬ್ರು ಎಲ್ಲರದು ರೊಕ್ಕ ವಾಪಸ್ ಕೊಡ್ತೀನಂತ ಕಡಿಕ ಒಪ್ಕೊಂಡಾರಂತ. ಇಲ್ಲಿ ನಾವು ಎಕ್ಸಾಮ್ ಚಾಲನ್ ತುಂಬಕ್ಕೆ ಹೋದ್ರೆ ಅದಕ್ಕೆ ಪ್ರತಿಯೊಂದು ಚಾಲನಿಗೆ 10 ರೂಪಾಯಿ ಕೇಳ್ತಿದ್ದಾರೆ. 2,000 ಸ್ಟೂಡೆಂಟ್ ಇದೆ, ಅದು 20,000 ಅಮೌಂಟ್ ಆಗ್ತದೆ. ಅದನ್ನೆಲ್ಲ ತಗೊಂಡು ತಾವು ಭ್ರಷ್ಟಾಚಾರಕ್ಕೆ ತಗೊಂಡು ತಾವು ಒಳಗಕ್ಕೆ ಅಂತಾರೆ ಸರ್. ಚಾಲನಿಗೆ 10 ರೂಪಾಯಿ ಕೇಳ್ತಾರೆ. 10 ರೂಪಾಯಿ ನಮ್ಗೆ ಹೋಗೋ ಬರ ಚಾರ್ಜ್ ಅಂತ ಕೇಳ್ತಾರೆ. ಹೋಗೋ ಬರ ಚಾರ್ಜ್ ಇವರಿಗೆ ಸ್ಯಾಲ್ರಿ ಎದಕ್ಕೆ ಕೊಡ್ತಾರ? ಖಾಲಿ ತರೋದು ಇದಕ್ಕೆ ಯಾವುದು ಖರ್ಚು ಕೊಡೋದಿಲ್ಲ ಯಾರು. ಅದಕ್ಕಾಗಿ ನಾವು ಇದರಲ್ಲೇ ಮಾಡುವ ಅಂತ ಮಾಡ್ತಾ ಇದ್ವಿ. ಗೌರ್ಮೆಂಟ್ ಆದೇಶ ಇಲ್ಲ ಇದಕ್ಕೆ 10 ರೂಪಾಯಿಗೆ. ಅದೇ ನಾವು 10 ರೂಪಾಯಿ ತಗೊಳ್ತಾ ಇದೀವಿ. ಮುಂದಿನ ಡ್ರಾಪ್ ಮಾಡ್ತಾ ಇದ್ದೀವಿ. ಇದನ್ನು ತಗೊಳ್ಳೋದಿಲ್ಲ ಅಷ್ಟೇ. ನಾವೇನಾದ್ರು ಮಾಡಿ ಅವರಿಗೆ ಸ್ವಲ್ಪ ನಾವು ಕೊಟ್ಟಿದ್ದು ಮಾಡ್ತೀವಿ ಅಷ್ಟೇ, ಡ್ರಾಪ್ ಮಾಡ್ತೀವಿ. ಅವ್ರು ಬ್ಯಾಡ ಸ್ಟ್ರೈಕ್ ಮಾಡಿದ್ರು, ಅದಕ್ಕೆ ನಾವು ಡ್ರಾಪ್ ಮಾಡ್ತೀವಿ. ವಿಧಾನಸಭಾ ಸ್ಪೀಕರ್ ಬೋಪಯ್ಯ ಸಾಹೇಬರಿಗೆ ಮತ್ತೊಂದು ಕಂಟಕ ಬಂದ್ ಕುಂತೈತ್ ನೋಡ್ರಿ. ಬ್ರಹ್ಮಗಿರಿ ಪುಷ್ಪಗಿರಿ ಕಾಡ್ ಪ್ರದೇಶದಾಗ ಅಕ್ರಮ ರಸ್ತೆ ನಿರ್ಮಾಣ ಕೇಸಿಗೆ ಸಂಬಂಧಪಟ್ಟಂಗ ಸ್ಪೀಕರ್ ಬೋಪಯ್ಯ ಎಂಎಲ್ಎ ಅಪ್ಪಚ್ಚು ರಂಜನ್ ಮತ್ತು ಮಾಜಿ ಎಂಎಲ್ಎ ಮೇದಪ್ಪ ಅವ್ರ ಮೇಲೆ ಕ್ರಮ ತಗೋಬೇಕಂತ ಸಿಇಸಿ ಶಿಫಾರಸ್ ಮಾಡೈತಿ. ಅಷ್ಟೇ ಅಲ್ಲದೆ 2008ರಾಗ ಕೊಡಗು ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದಂತ ಸುದರ್ಶನ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ತನಿಖೆ ಮಾಡಾಕ ಆದೇಶ ಮಾಡೈತಿ. ಇವತ್ತ ಕೇಸ್ ವಿಚಾರಣೆ ಮಾಡಿರೋ ಸುಪ್ರೀಂ ಕೋರ್ಟ್ ಸುದರ್ಶನ್ ಅವರಿಗೆ ನೋಟಿಸ್ ಕೊಟ್ಟು 4 ವಾರದಾಗ ಉತ್ತರ ಕೊಡಕ ಆದೇಶ ಕೊಟ್ಟೈತಿ. 1996 ಸುಪ್ರೀಂ ಕೋರ್ಟ್ ಆದೇಶ ಮೀರಿ ಕಾಡ್ನ್ಯಾಗ 3 ರಸ್ತೆ ನಿರ್ಮಾಣ ಮಾಡಿದ್ರಂತ.